ಶ್ರೀ ಕ್ಷೇತ್ರ ದರ್ಶನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚನ್ನಕೇಶವ್. ಈ ಭಾಗ ಏನಿದೆ ನೋಡ್ತಿರಲ್ಲ, ಇದು ಪೂರ್ತಿ ಇದು ಹೊಯ್ಸಳರ ಕಾಲದಲ್ಲಿ ರಚನೆ ಆಗಿರೋದು. ಇದು ಲಕ್ಷಣಗಳು ಏನಂದ್ರೆ ನೋಡಿ, ಇದು ಬೇಸ್ಮೆಂಟ್ ಏನಿದೆ ನಕ್ಷತ್ರಾಕಾರದಲ್ಲಿದೆ. ಬಹಳಷ್ಟು ಇದ್ರ ಮೇಲೆ ಏನಾದ್ರು ಆಕ್ರಮಣ ಆಗಿತ್ತ? ಯಾವ ಆಕ್ರಮಣ ಯಾವ್ದು ಆಗಿಲ್ಲ. ಈಗೆಲ್ಲ ಬಹಳಷ್ಟು ಇತ್ತೀಚೆಗೆ ಇವೆಲ್ಲ ಕಟ್ಸಿರೋ ರೀತಿನಲ್ಲಿ ಅಲ್ಲ, ಅದೇ ಇದೆಲ್ಲ ಕಟ್ಸಿದಾರ ನಂತರದಲ್ಲಿ. ಬಿದೋಗಿದ್ದ? ಇಲ್ಲ, ಏನು ಬಿದ್ದೋಗಿಲ್ಲ. ಈಗ ಏನಿದೆ ಹಾಗೆ ಇದೆ. ಇದೆಲ್ಲ ರಿಪೇರಿಗಳು ಆಗಾಗಿದೆ. ಇಲ್ಲೊಂದ್ ಸ್ವಲ್ಪ ಆಲ್ಟರ್ ಮಾಡಿದ್ದಾರೆ ಹೊಯ್ಸಳರ ಕಾಲದಲ್ಲೇ. ಈ ತರ ಇರ್ಲಿಲ್ಲ. ಆ ದೇವಸ್ಥಾನದ ಒಳಗಡೆ ಹೋಗಿ ಇಲ್ಲಿಂದಾನೇ ಇದು ಸುತ್ತ ಹಾಕ್ಬೋದಾಗಿತ್ತು, ಆ ರೀತಿ ಇತ್ತು. ಇದು ಒಂದ್ಸತಿ ಎಲ್ಲೋ ಆಲ್ಟರ್ ಆಗಿದೆ. ಮತ್ತೆ ಇದು ಅಧಿಷ್ಠಾನ ಅಂತ ಕರೀತಾರೆ ಇದಕ್ಕೆ. ಬೇಸ್ಮೆಂಟ್ 6 ವಿಧ ಇರ್ತದೆ. ಅಧಿಷ್ಠಾನ ಅಂತಾರೆ, ಇದಕ್ಕೆ ಭಿತ್ತಿ ಅಂತಾರೆ. ಭಿತ್ತಿ ಪತ್ರ ಅಂಟಿಸ್ತಾರಲ್ಲ ಗೋಡೆಗೆ, ಪೋಸ್ಟರ್, ಅದೇ ರೀತಿ ಇದು ಭಿತ್ತಿ ಅಂತ ಕರೀತಾರೆ ಇದಕ್ಕೆ. ಯಾಕೆ ಭಿತ್ತಿ ಅಂತ ಕರೆಯೋದು? ಭಿತ್ತಿ ಗೋಡೆ ಅದು ಅಷ್ಟೇ. ನಾವು ಅದನ್ನ ಭಿತ್ತಿ ಪತ್ರ ಅಂತೀವಿ. ಏನದು? ಗೋಡೆ ಗಂಟಿಸೋ ಪತ್ರ ಅಲ್ವಾ, ಅದು ಗೋಡೆ ಅಷ್ಟೇನೆ. ಈಗ ಇದು ಅಧಿಷ್ಠಾನ, ಇದು ಭಿತ್ತಿ ಪತ್ರ. ಇದು ನೋಡಿ ಸಜ್ಜಾ ತರ ಇದೆಯಲ್ಲ, ಇದಕ್ಕೆ ಕಪೋತ ಅಂತಾರೆ. ಇದು ಪಾರ್ವಾಳದ ಕೊಕ್ಕಿನಂತೆ ಹೀಗೆ ಆಸರೆ ಕೊಡುತ್ತೆ. ಹಾಗಾಗಿ ಮಳೆ ನೀರು ಇದ್ರ ಮೇಲೆ ಬೀಳೋದಿಲ್ಲ, ರಕ್ಷಣೆ ಆಗುತ್ತೆ. ಮತ್ತೆ ಈ ನಕ್ಷತ್ರಾಕಾರದಲ್ಲಿ ಕಟ್ಟೋದ್ರ ಒಂದು ಲಾಭ ಏನಂದ್ರೆ, ಏಕಕಾಲದಲ್ಲಿ ಎಲ್ಲಾದ್ರ ಮೇಲೂ ಬಿಸಿಲು ಬೀಳೋದಿಲ್ಲ. ನೋಡಿ ಇಲ್ಲೇನು ನೋಡಿ, ಆ ಕಡೆ ನೋಡಿದ್ರೆ ಬಿಸಿಲು ಬೀಳ್ತದೆ, ಅಲ್ಲಿ ಬೀಳ್ತದೆ, ಇಲ್ಲಿ ಬೀಳೋಲ್ಲ. ಹೀಗೆ ಏಕಕಾಲದಲ್ಲಿ ಇದ್ರ ಮೇಲೆ ಬಿಸಿಲು ಬೀಳೋದಿಲ್ಲ. ಈಗ ಬೇರೆ 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 ಇಲ್ಲಿ ಗುಡಿಗಳೆಲ್ಲ ಇದೆ. ಇಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ. ಇದು ವಿಜಯನಗರದ ಆರಾಧ್ಯ ದೈವ ಆಗಿದ್ದು. ಅವ್ರಿಗೆ ಶಕ್ತಿ ತಾನೇ ಯುದ್ಧ. ಇದಕ್ಕೆ ದೇವಕೋಷ್ಠ ಅಂತ ಕರೀತಾರೆ. ಈಗ ದೇವಸ್ಥಾನ ಯಾರು ಕಟ್ಟಿಸ್ತಾರೆ, ಅದರ ನಂತರ ಅದಕ್ಕೆ ಇನ್ನೊಬ್ಬ ದೊರೆ ಬರ್ತಾನೆ, ಅವನಿಗೆ ಪ್ರಿಯವಾದ ಒಂದು ದೇವರು ಇರ್ತದೆ. ಹಾಗಾಗಿ ಈಗ ನೋಡಿ ಇಲ್ಲಿ ನರಸಿಂಹ, ಉಗ್ರ ನರಸಿಂಹ ಅಂತ ಕಾಣುತ್ತೆ, ನರಸಿಂಹನ ದೇವಸ್ಥಾನ. ಅದ್ರಲ್ಲಿ ಹೊಯ್ಸಳರಲ್ಲೂ ಒಬ್ಬ ದೊರೆ ಇದ್ದ ನರಸಿಂಹ ಅಂತ. 1ನೇ ನರಸಿಂಹ, 2ನೇ ನರಸಿಂಹ ಅಂತ ಯಾರು ಇದ್ರು. ಹಾಗಾಗಿ ಅವರು ಈ ತರ ಒಂದು ಹೊಸದಾಗಿ ಒಂದು ಕಟ್ಕೊಂಡ್ ಬಿಡೋರು. ಗೋಪುರ ಎಲ್ಲಾನು ಇತ್ತೀಚೆಗೆ ಅದೆಲ್ಲ ಬಿದ್ದೋಗಿ, ಇದು ಆಗ್ಲೇ ವಿಜಯನಗರ ಕಾಲದಲ್ಲೇ ಬಿದ್ದೋಗಿತ್ತು ಅದು. ವಿಜಯನಗರ ಕಾಲದಲ್ಲೇ ಅದು ಬಿದ್ದೋಗಿತ್ತು. ಆವಾಗ ಮಾಡಿದ್ರು. ಇದು 2001ರಲ್ಲೋ 2ರಲ್ಲೋ ಮಾಡಿರೋದು. ಕುಸ್ತೋಗ್ಬಿಡುತ್ತೆ ಕಲ್ಲು ನೋಡಿ. ಸಹಜವಾಗಿ ಅದು ಇದಕ್ಕೆ ದಾಳಿ ಗಿಳಿ ಅದೆಲ್ಲ ಸುಮ್ನೆ ಟೂರಿಸ್ಟ್ನವರೆಲ್ಲ ಹಂಪೆಲ್ಲ ಹೇಳೋದು, ಎಲ್ಲ ಸಾಬರ್ ಬಿಡಿಸ್ಬಿಟ್ರು ಅಂತ. ಅದು ಇದು ಕಟ್ಟ 300 ವರ್ಷಕ್ಕೆ ನಮಗೆ ಕುಸಿದೋಗ್ಬಿಡ್ತಿದ್ವು. 300-400 ವರ್ಷಕ್ಕೆನೆ ಕುಸಿದೋಗ್ಬಿಡ್ತು. ಆಮೇಲೆ ಇದನ್ನ ಮಾಡಿದ್ದಾರೆ. ಇಲ್ಲಿ ತಿಮ್ಮಣ್ಣ ದಂಡನಾಯಕ ಅಂತ ಒಬ್ಬ ದೊರೆ, ವಿಜಯನಗರದ ಸಾಮಂತ, ಈ ಪ್ರದೇಶವನ್ನು ಆಳ್ತಿದ್ದ. ಅವನ ಅರಮನೆ ಇದರ ಹಿಂಭಾಗದಲ್ಲಿತ್ತು. ಅವರ ರಾಜ ಪರಿವಾರ ಬರೋದಕ್ಕೆ ಇಲ್ಲಿ ಬಾಗಿಲು ಮಾಡ್ಕೊಂಡು ಅದನ್ನ ಮುಚ್ಚಿಬಿಟ್ಟಿದ್ದಾರೆ. ಇದೆಲ್ಲ ನೋಡಿ ಹೊಯ್ಸಳರ ಕಾಲದಲ್ಲಿ. ದೇವಸ್ಥಾನದ ಹಿಂಭಾಗದಲ್ಲಿ ಈ ಒಂದು ಆಳ್ವಿಕೆ ರಾಜನ ಮನೆತನ ಅವರ ಇದೆಯಾ? ಕೂಡಿ ಒಂದ್ ವರ್ಷ ಆಯ್ತು. ಲೋಹಿತ್ ಅಂತ ನಮ್ಮ ಸ್ನೇಹಿತರೆ, ಅವ್ರು ತೀರ್ಕೊಂಡ್ಬಿಟ್ರು. ಕೊನೆಯ ಕುಡಿ ಅವ್ರ ಮಗನೂ ಇದ್ದಾನೆ. ಅದೆಲ್ಲ ಏನ್ ಇತಿಹಾಸ ಗೊತ್ತಾಗಲ್ಲ ಅವ್ರಿಗೆ. ಅವ್ರು ಇಲ್ಲೇ ಇದ್ದಿದ್ದು. ಇದೆಲ್ಲ ಹೇಳಿದ್ನಲ್ಲ ಅವನು, ವಿಜಯನಗರ ಕಾಲದಲ್ಲಿ ಆಗಿರೋದು. ಅವರ ಆರಾಧ್ಯ ದೈವ. ಮತ್ತೆ ಊರಲ್ಲಿ ಕೋಟೆ ಇದ್ರೆ, ಕೋಟೆಯ 4 ಮೂಲೆಗಳಲ್ಲೂ ಆಂಜನೇಯ ಸ್ವಾಮಿ ದೇವಸ್ಥಾನ ಇರ್ತದೆ. ನಮ್ಮೂರಲ್ಲೂ ಸಹ ಇದೆ. ಅದು ಬಾವಿ ಯಾವಾಗ ಇದಕ್ಕೆ ಬಳಸ್ತಾ ಇದ್ದಿದ್ದು, ದೇವರ ಇದಕ್ಕೆಲ್ಲ ಬಳಸ್ತಾ ಇದ್ದದ್ದು. ಗೋಪುರ ಇದೆ. ಅದು ಎಲ್ಲ ವಿಜಯನಗರ ಕಾಲದಲ್ಲಿ ಆಗಿರೋದು ಗುಡಿಗಳು. ಇದು ಅಮ್ಮನವ್ರ ಗುಡಿ. ಇದು ಲಕ್ಷ್ಮಿ ನೀರು ಬರುವಂತ ಜಾಗ. ಇದು ಅಭಿಷೇಕ ಮಾಡಿದ್ದೀರಿ. ಇಲ್ಲೆಲ್ಲ ಬರುವಂತದ್ದು. ಇದು ಮಂಟಪ ಅಷ್ಟೇ, ಹಾಲ್ ಇದ್ದ ಹಾಗೆ. ಇದಕ್ಕೂ ವಿಶೇಷವಾಗಿ ಕಂಬಗಳಿಗೆ ಎಲ್ಲ ಕೆತ್ತನೆ ಇದೆ ನೋಡಿ. ಇಲ್ಲಿ ಕಾಳಿಂಗ ಮರ್ದನ ಇದೆ. ಇದು ಕಾಳಿಂಗ ಮರ್ದನ ವಿಗ್ರಹ. ಕಾಳಿಂಗ ಮರ್ದನ, ನೃತ್ಯಗಾರ್ತಿಯರು. ಇಲ್ಲೊಂದು ವಿಶೇಷವಾಗಿದೆ ನೋಡಿ. ಇದು ಏನು? ಇದು ವಿಶೇಷ. ಈ ಕಡೆ ಬನ್ನಿ ನೀವು. ಇವರು ಇದು ವಿಶೇಷವಾದ ಭ್ರಮಾಶಿಲ್ಪ ಅಂತ ಕರೀತಾರೆ ಇದಕ್ಕೆ. ಬ್ರಹ್ಮಶಿಲ್ಪ. ಭ್ರಮೆಯನ್ನು ಉಂಟು ಮಾಡುತ್ತೆ.
ಭ್ರಮೆಯನ್ನ ಹೇಗೆ ಭ್ರಮಾಶಿಲ್ಪ. ಭ್ರಮಶಿಲ್ಪ ಭ್ರಮೆಯನ್ನು ಹೇಗೆ ಉಂಟು ಮಾಡುತ್ತೆ ಅಂದ್ರೆ ನೋಡಿ, ಈಗ ಒಂದು ಜಿಂಕೆ ಐತಲ್ವಾ, ಅಲ್ವಾ? ಈಗ ಇದ್ ನೋಡಿ, ಜಿಂಕೆ ಇದ್ ಮಾಡ್ತಾ ಇದೆ, ಇವೆರಡು ಮಾಡಿದ್ರೆ ಕತ್ತು ಮೇಲ್ ಮಾಡ್ಕೊಂಡಿದೆ. ಹೀಗೆ ಒಂದೇ ದೇಹಕ್ಕೆ 3 ಇದನ್ನ ಹಾಕಿದಾನ. ಇದನ್ನ ಕ್ಲೋಸ್ ಮಾಡ್ಬಿಟ್ರೆ ಇದಾಯ್ತು, ಇದನ್ನ ಕ್ಲೋಸ್ ಮಾಡಿದ್ರೆ ಇದು. ಚಮತ್ಕಾರ ಅಷ್ಟೇ. ಎಲ್ಲ ಪ್ರತಿಯೊಂದು ಕಲ್ಲಿಗೂ ಕೂಡ ವಿಗ್ರಹಗಳನ್ನ ಕೆತ್ತನೆಯನ್ನ ಮಾಡಿ, ಅಂದ್ರೆ ಡೆಕೋರೇಷನ್, ಬರೀ ಡೆಕೋರೇಷನ್ ಅಷ್ಟೇ ಅಷ್ಟೇ, ಇದೇನು ವಿಶೇಷತೆ ಏನಿರಲ್ಲ. ಈಗ ನೋಡಿ, ಇಲ್ಲಿ ವಾದ್ಯಗಾರ ಇದ್ದಾನೆ, ಇಲ್ಲಿ ಗರುಡ ಇದ್ದಾನೆ, ಇಲ್ಲಿ ಗರುಡ ಇದೆ, ವೈನಿತ್ಯ ಅಂತಾರೆ, ಇಲ್ಲಿ ಕಮಲ, ಅಲ್ಲಿ ಇನ್ನು ಬಹಳಷ್ಟು, ಇನ್ನು ಉಗ್ರ ನರಸಿಂಹ, ಇನ್ನು ಬೇರೆ ಬೇರೆ ಎಲ್ಲಾ ರೀತಿಯಾದಂತ ಒಂದು ವಿಗ್ರಹಗಳನ್ನ ಇಲ್ಲಿ ಕೆತ್ತನೆಯನ್ನ ಮಾಡಿದ್ದಾರೆ. ರಾಮಾನುಜಾಚಾರ್ಯರ ಮಂದಿರ ಇದು. ಇದು ಮತ್ತೆ ಇಲ್ಲಿ ಪೇಂಟಿಂಗ್ ಇದೆ ನೋಡಿ. ಯಾಕೆ ಇಲ್ಲಿ ಅವರ ಒಂದು ವಿಗ್ರಹ ಮಂದಿರವನ್ನು? ಇದು ಮುಖ್ಯವಾಗಿ ವೈಷ್ಣವ ಸಂಪ್ರದಾಯಕ್ಕೆ ಸೇರಿದಂತದ್ದು. ಈ ವಿಜಯನಗರದ ದೊರೆಗಳು ಸಹ ವೈಷ್ಣವ ಸಂಪ್ರದಾಯದವರು. ಮತ್ತೆ ನಮ್ಮನ್ನು ಆಳ್ತಾ ಇದ್ದಂತಹ ದೊರೆ ಅವನು ಸಹ ವೈಷ್ಣವ. ಹಾಗಾಗಿ ಅವಾಗ ಅದಕ್ಕೆ ಹೆಚ್ಚು ಪ್ರಾಮುಖ್ಯಗಳು ಸಿಕ್ತು. ಆ ಕಡೆ 12 ಆಳ್ವಾರರು ಇದ್ದಾರೆ. ಇದೊಂದು ಯಾಗಶಾಲೆ, ಅಲ್ಲಿ ಒಂದು ದೇವಸ್ಥಾನ, ದೇವರಿದೆ, ಟೆಂಪಲ್. ಹೌದು, ಈ ತರ ಗುಡಿ ವಿಜಯನಗರ ಕಾಲದಲ್ಲಿ ಆಗಿದ್ದ. ಕುದುರೆ ತರ ವಿಗ್ರಹ ಕಾಣಿಸ್ತಾ ಇದೆ. ಇಲ್ಲ, ಹತ್ರ ಹೋಗಿ ನೋಡ್ಬೇಕು. ಕುದುರೆ ತರ ಇದ್ರೂ ಹಯವದನ ಅಂತಾರೆ. ಬಹುಶಃ ಅದೆಲ್ಲ ಇರ್ಬೋದು, ನನ್ನ ಪುಸ್ತಕದಲ್ಲಿದೆ. ಇದೆ ಆ ಪೇಂಟಿಂಗ್ ಎಲ್ಲ ಒಂದು 100-150 ವರ್ಷ ಹಳೆದು. ಈ ಕೆತ್ತನೆಗಳು, ಕಂಬದ ಕೆತ್ತನೆಗಳೆಲ್ಲ ಎಷ್ಟು ಚೆನ್ನಾಗಿದೆ ನೋಡಿ. ಇಲ್ಲಿ ಸರಸ್ವತಿ ಇದೆ, ಲಕ್ಷ್ಮಿಯ ಇದೆಲ್ಲ ಇದು ಕೂಡ 800-1000 ವರ್ಷ. ಇಲ್ಲ, ಇದು ವಿಜಯನಗರ. ನಾನು 550 ವರ್ಷಗಳ ಹಿಂದಿನ ಎಲ್ಲ. ಅಂದ್ರೆ ನೀವು ಅವಾಗ್ಲೇ ಹೇಳ್ದಾಗೆ ಅದು ಹೊಯ್ಸಳರು ಮಾಡಿದ್ರು ಅಷ್ಟೇ. ಹೊಯ್ಸಳ ಜಗಲಿ ಬರೀ ಆ ಗರ್ಭಗುಡಿ ದೇವಸ್ಥಾನ ಮಾತ್ರ. ಹೌದೌದು, ಅದನ್ನ ರಕ್ಷಣೆಯನ್ನ ವಿಜಯನಗರ ಅರಸರು ರಕ್ಷಣೆ ಅಂತ ಅಲ್ಲ, ಅದನ್ನ ವಿಸ್ತರಿಸಿದ್ರು ಅನ್ಬೇಕು ನಾವು. ರಕ್ಷಣೆ ಅನ್ನೋದನ್ನ ನಾವು ಮಾಡ್ಕೊಂಡಿದ್ವಿ. ಆ ದೇವಸ್ಥಾನವನ್ನ ವಿಸ್ತರಿಸಿದ್ದಾರೆ ವಿಜಯನಗರದವರು. ಆ ವಿಸ್ತರಿಸಿರೋದ್ರಿಂದ ಇದಕ್ಕೆ ಒಂಥರ ಒಳ್ಳೆ ಡೆವಲಪ್ ತಗೋಬಹುದು. ಏನು, ಈ ದೇವಸ್ಥಾನವನ್ನ ರಕ್ಷಣೆ ಮಾಡೋಕೆ ಈ ಒಂದು ಕೋಟೆ ರೀತಿ ಸುತ್ತಲೂ ಕೂಡ ಇಲ್ಲ. ಅದು ರಕ್ಷಣೆ ಅನ್ನೋ ಪದಾನೇ ಸರಿ ಇಲ್ಲ, ವಿಸ್ತರಿಸಿದ್ದಾರೆ ಅವರು ಅಷ್ಟೇ. ರಕ್ಷಣೆ ಅನ್ನೋದು ಅವ್ರ ಉದ್ದೇಶ ಆಗಿರ್ಲಿಲ್ಲ. ಈಗ ಅದು ಕಟ್ಟಿದ್ರು. ಈಗ ಹಂಚಿನ ಮನೆ ಕಟ್ತಾನೆ ಅಪ್ಪ. ಈ ಹಂಚಿನ ಮನೆ ಅನ್ನೋಕ್ಕಿಂತ ಹೆಚ್ಚಾಗಿ ಒಂದು ಯಾವುದು ಮಂಗಳೂರು ಹಂಚಿನ ಮನೆ ಕಟ್ತಾನೆ ಮಗ. ಅದ್ರ ಮುಂದೆ ಶೀಟ್ ಹಾಕಿಸ್ಬಿಟ್ಟು ಅದನ್ನ ಸ್ವಲ್ಪ ಎಲ್ಲ ವಿಸ್ತರಣೆ ಮಾಡ್ತಾರೆ. ಆ ರೀತಿ ಮಾಡಿದ್ದಾರೆ. ಈ ಗರುಡಗಂಬದ ವಿಶೇಷತೆ ಇದು ಪ್ರತಿಯೊಂದು ಇದ್ರಲ್ಲೂ ಇದು ಗರುಡಗಂಬ ಅಲ್ಲ, ಇದು ಇದಕ್ಕೆ ಬಾವುಟ, ಅದಕ್ಕೇನು ಲಾಂಛನ ಅಂತ ಇಲ್ಲ. ಇದು ಯಾವ ಕಾಲದಲ್ಲಿ ಯಾರು ಇಲ್ಲ, ಇವರೇ ಇದಕ್ಕೆ ಮಾಡಿದ್ದ ಕಂಬ ಇತ್ತು. ಆದ್ರೆ ಇದಕ್ಕೆ ಗರುಡ ಸ್ತಂಭ ಹೊರಗಡೆನು ಕೂಡ ಅದು ಗರುಡ ಕಲ್ಲು, ಗರುಡ ಕಂಬ ಅದು. ಇದು ಸ್ತಂಭ. ನಾನೇನು ಸ್ವಲ್ಪ ತಪ್ಪು ಹೇಳ್ತಾ ಇದ್ದೀನಿ. ಇದನ್ನ ಬಾವುಟ ಇದ್ ಮಾಡಕ್ಕೆ ಮಾಡ್ತಾರೆ. ಹೌದು, ಇದನ್ನಿಗೆ ಕವಚ ಮಾಡಿಸಿದಾರೆ ಇವರು. ಇಲ್ಲಿರೋ ಅರ್ಚಕರು ಬಹಳ ಕಾಳಜಿ ವಹಿಸ್ತಾರೆ. ಕಾಳಜಿ ವಹಿಸಿರೋದ್ರಿಂದ ಇಷ್ಟು ಚೆನ್ನಾಗಿ ಸೋರೋದಿಲ್ವಾ? ತುಂಬಾ ಚೆನ್ನಾಗಿ ಇದೆ, ಆಗಿದೆ. ಆಗಾಗ್ಗೆ ಕೆಲಸ ನಡೀತಾ ಇರ್ತದೆ. ಸೋರೋದಿದ್ದೇ ಇರುತ್ತೆ, ಆಗಾಗ್ಗೆ ಇದನ್ನೆಲ್ಲ ಮಾಡ್ತಾ ಇರ್ತಾರೆ. ಅಲ್ಲಿ ಅಡಿಗೆ ಮನೆ ಇದೆ, ಅಲ್ಲಿ ಯಾಗಶಾಲೆ. ವಿಶೇಷ ಅಡಿಗೆ ಮನೆ. ಈ ನೈವೇದ್ಯ ಎಲ್ಲ ತಯಾರು ಮಾಡ್ಬೇಕಲ್ಲ. ಈಗೇನೋ ಬರೀ ಎಷ್ಟು ಚರ್ಪ್ ಕೊಟ್ಬಿಡ್ತಾರೆ. ಆಗೆಲ್ಲ ಅನ್ನ ಸಂತರ್ಪಣೆಗಳು ಅವು ಇವು ಎಲ್ಲ ಆಗ್ತಾ ಇತ್ತಲ್ಲ. ಹಾಗೆ ಅದೆಲ್ಲ ಆಗ್ತಾ ಇರ್ತದೆ. ಬೇರೆ ಇನ್ನೇನಿದೆ? ಆಳ್ವಾರರ ಮಂದಿರ ಇದೆ, 12 ಜನ ಆಳ್ವಾರ ಇದ್ದಾರೆ ಈ ದೇವಸ್ಥಾನದಲ್ಲಿ. ಇದೇ ದೇವಸ್ಥಾನದಲ್ಲಿ ಆ ಕಡೆ ಯಾಗಶಾಲೆ ಇದೆ ನನ್ನ ಬೆನ್ನ ಹಿಂದೆ. ಇಲ್ಲಿ ಪಾಕಶಾಲೆ ಇದೆ. ಇಲ್ಲಿ ಈ ಜಾಗದಲ್ಲಿ ಪಾಕಶಾಲೆ ಇದೆ. ಬಂದಂತ ಭಕ್ತರಿಗೆ ಆಗ ಅನ್ನ ಸಂತರ್ಪಣೆಗಳೆಲ್ಲ ನಡೀತಿತ್ತಲ್ಲ, ಅದಿದೆ ಪಾಕಶಾಲೆ. ಬಾವಿ ಇದೆ. ಪಾಕಶಾಲೆ ಅಂದ್ರೆ ಬಾವಿ ಇರ್ಲೇಬೇಕಲ್ಲ. ಹೌದು, ಮತ್ತೆ ನೋಡಿ, ಇದನ್ನ ನಾವು ಗಮನಿಸೋದಾದ್ರೆ ಇಲ್ಲಿ ಪಾಕಶಾಲೆ, ಆ ಕಡೆ ಆಂಜನೇಯ ಆ ಮೂಲೆಯಲ್ಲಿ, ಆ ಕಡೆ ಬಂದು ಅಮ್ಮನವ್ರ ಗುಡಿ, ಈ ಕಡೆ ಬಂದ್ರೆ ಆಳ್ವಾ ಇವರು
ರಾಮಾನುಜಾಚಾರ್ಯರ ಗುಡಿ. ಇದು ಏನಾದ್ರು ಒಂದು ವಾಸ್ತು ಪ್ರಕಾರ ಮಾಡಿದಾರ? ವಾಸ್ತು ಅನ್ನೋದಿಲ್ಲ, ಅದನ್ನ ಮಾಡ್ಕೊಂಡು ಹೋಗ್ತಾರೆ ಅಷ್ಟೇನೆ. ಮತ್ತೆ ಇಲ್ಲಿ 12 ಜನ ಆಳ್ವಾರರು ಇದ್ದಾರೆ. ಎಲ್ಲಿ ಈ ಇದ್ರಲ್ಲಿ 12 ಜನ ಆಳ್ವಾರರ ಮೂರ್ತಿಗಳಿದೆ ಇದ್ರೊಳಗಡೆ. ಅದನ್ನ ಈಗ ವಿಶೇಷತೆ ಕ್ಲೋಸ್ ಮಾಡಿದ್ದಾರೆ. ಅದಷ್ಟು ಚೆನ್ನಾಗೂ ಸಹ ಇಲ್ಲ. ಇಲ್ಲಿಂದ ಮೈಸೂರು ಸಂಸ್ಥಾನಕ್ಕೆ ಇಲ್ಲಿಂದ ಒಂದು ಒಂದು ಅಂದ್ರೆ ಒಂದು ರಸ್ತೆ ಇತ್ತು, ಮಾರ್ಗ ಎಲ್ಲಿಂದ ಇತ್ತು? ನೆಲಮಾಳಿಗೆಯಲ್ಲಿ ಯಾಕೆ ಮಾಡ್ಬೇಕು ಇತ್ತು ಅನ್ನೋದೊಂದು ಅದು ಕಥೆ ಹೇಳ್ಬಿಡ್ತಾರ ಸರ್. ನಾವು ಸ್ವಲ್ಪ ಆಲೋಚನೆ ಮಾಡ್ಬೇಕು. ನೆಲದ ಮೇಲೆ ರಸ್ತೆ ಮಾಡಕ್ಕೇನೆ ಆಗ್ತಾ ಇರ್ಲಿಲ್ಲ ಅವಾಗ. ಯಾವ್ದು ಇರ್ಲಿಲ್ಲ ರಸ್ತೆಗಳು, ಬರೀ ಕಳ್ಳರು ಕಾಕರು. ಈ ನೆಲಮಾಳಿಗೆಗಳಲ್ಲಿ ಹೆಂಗೆ ರಸ್ತೆ ಮಾಡೋದು ಅದೆಲ್ಲ ಸುಮ್ಮನೆ. ಅಂದ್ರೆ ಜನರು ಮಾತಾಡ್ತಾ ಜನರು ಏನ್ ಮಾಡ್ತಾರೆ, ವೈಭವೀಕರಿಸ್ಬಿಡ್ತಾರೆ. ವೈಭವೀಕರಿಸೋದು ಜಾಸ್ತಿ. ಕರಾಣಿ ಬರೋದಕ್ಕೆ, ಇದಕ್ಕೆಲ್ಲ ಧೂಲ ಬರೋದಕ್ಕೆಲ್ಲ, ಆಕ್ಸಲ್ ಬರೋದಕ್ಕೆಲ್ಲ ಜಾಗ ಇದೆ, ಆ ಥರದ್ದಿದೆ. ಮತ್ತೆ ಇನ್ನೊಂದೇನಂದ್ರೆ ಆವಾಗ ಗಾರೆಯಿಂದ ಕಟ್ತಾ ಇದ್ದದ್ದು. ಆ ಗಾರೆ ಅಂದ್ರೆ ಮರಳು ಮತ್ತು ಸುಣ್ಣನ ಅರೆದ್ಬಿಟ್ಟು ಮಾಡ್ತಾ ಇದ್ರು. ಅದಕ್ಕೂ ಇಂಥ ಚಕ್ರಗಳನ್ನ ಬಳಸ್ತಾ ಇದ್ರು. ಗಾರೆ ಈಗಲೂ ಸಹ ಇದನ್ನ ಮಿಷಿನ್ ಅಲ್ಲಿ ಮಾಡ್ಬಿಟ್ಟಿದ್ದಾರೆ. ಈಗಲೂ ಆರ್ಕಾಲಜಿಯವರು ಇದನ್ನೆಲ್ಲ ಮಾಡ್ತಾರಲ್ಲ, ಗಾರೆ ಮತ್ತು ಸುಣ್ಣನ ಅರಿತಾರೆ ಅವರು ಮಿಕ್ಸರ್ ಅಲ್ಲಿ ಅರೆದ್ಬಿಟ್ಟು ಈ ಗಾರೆನ ಮಾಡ್ತಾರೆ. ನಮ್ ಕನ್ನಂಬಾಡಿ ಕಟ್ಟೆ ಎಲ್ಲ ಕಟ್ಟಿರೋದು ಇದೆಲ್ಲವೂ ಕೂಡ ಇತ್ತೀಚೆಗೆ ಮಾಡಿರೋದ? ಇವೆಲ್ಲ ಇತ್ತೀಚೆಗೆ ನೋಡಿದ್ರೆ ಗೊತ್ತಾಗುತ್ತಲ್ಲ. ಹೌದು. ಯಾವಾಗ ಬೀಳುವಂತ ಸಂದರ್ಭದಲ್ಲಿ ಇಲ್ಲ, ಇದು ಬೀಳೋದಿಕ್ಕೆ ಇದೇನು ಸಕ್ರೆ ಇದಾಗಲ್ಲ, ಸಪೋರ್ಟ್ ಆಗಲ್ಲ. ಕಲ್ ಮೇಲೆ ನಿಂತಿರೋದು. ಹೆಂಗ್ ಬಿದ್ದೋಗ್ಬಿಡುತ್ತೆ? ಹೌದು, ಬೀಳಲ್ಲ. ಇದು ಆದಿಶೇಷ. ಈ ಭೂಮಿಯ ರಚನೆ ಹೇಳ್ತಾರೆ. ಕೂರ್ಮದ ಮೇಲೆ ಆದಿಶೇಷ, ಇವನ ಹೆಡೆ ಮೇಲೆ ಇಡೀ ಇದಿದೆ ಅಂತ. ಆಮೆ ಮೇಲೆ ಇದನ್ನ ಕೂರ್ಮ, ಅದ್ರ ಮೇಲೆ ಈ ಏನು ಅಷ್ಟ ದಿಕ್ಪಾಲಕರು, ದಶ ದಿಕ್ಕುಗಳು ಅಂತಾರಲ್ಲ, ಆ ದಶ ದಿಕ್ಕುಗಳು. ಇವನ್ನೆಲ್ಲ ಯಾವಾಗ ಬಳಸ್ತಾರೆ? ಇದನ್ನ ಇದು ಉತ್ಸವ, ದೇವ್ರ ಉತ್ಸವ ನಡೆಯುತ್ತಲ್ಲ, ಆವಾಗ ಇದನ್ನ ಬಳಸ್ತಾರೆ. ಇದಿಷ್ಟು ಚೆನ್ನಕೇಶವ ಸ್ವಾಮಿಯ ದೇವಸ್ಥಾನ. ಈ ಸೌಮ್ಯಕೇಶವ ಅಂತ ಏನು ಇವಾಗ ಚೆನ್ನಕೇಶವ ಹೋಗಿ ಸೌಮ್ಯಕೇಶವ ಆಗಿದೆ. ಸೌಮ್ಯಕೇಶವ ದೇವಸ್ಥಾನದ ಬಗ್ಗೆ ಕಲಿಂಪುಲ್ ಅವರು ಬಹಳಷ್ಟು ಅವರಿಗೆ ಗೊತ್ತಿರ್ತಕ್ಕಂಥ ಎಲ್ಲಾ ಮಾಹಿತಿಯನ್ನ ಈ ನಾಗಮಂಗಲದಲ್ಲಿ ತುಂಬಾ ಚೆನ್ನಾಗಿ ಚೆನ್ನಕೇಶವ ಸ್ವಾಮಿಯ ಬಗ್ಗೆ, ಅಂದ್ರೆ ಸೌಮ್ಯಕೇಶವನಾಥನ ಬಗ್ಗೆ ಬಹಳಷ್ಟು ಅತಿ ಹೆಚ್ಚಾಗಿ ತಿಳ್ಕೊಂಡಿರ್ತಕ್ಕಂಥವ್ರು, ಇತಿಹಾಸ ತಜ್ಞರು ಅಂತಾನೆ ನಮ್ಮ ನಾಗಮಂಗಲದಲ್ಲಿ ಇವ್ರನ್ನ ಕರೀತಾರೆ. ಇವರು ಈ ಸಂಪೂರ್ಣವಾಗಿ ಮಾಹಿತಿಯನ್ನು ತಮಗೆಲ್ಲರೂ ಕೂಡ ನೀಡಿದ್ದಾರೆ. ಇನ್ನು ನಾಗಮಂಗಲದಲ್ಲಿ ಬಹಳಷ್ಟು ಇತಿಹಾಸವುಳ್ಳ ಸ್ಥಳಗಳಿವೆ, ಅವೆಲ್ಲವನ್ನೂ ಕೂಡ ತೋರಿಸುವಂತ ಕೆಲಸವನ್ನು ನಾವು ಮಾಡ್ತೇವೆ.